ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕಿಚನ್. ಇವತ್ತು ಒಟ್ಟಾಗೆ ಕಾಯಿ ಹಾಲು ಎಳ್ಸುಸ್ಲು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಜಾರ್ಗೆ 1 ಕಪ್ ತೆಂಗಿನ ತುರಿ, 4 ಏಲಕ್ಕಿ ಹಾಕಿ ರುಬ್ಕೊಳ್ಳಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಬಿಸಿಯಾದ ನಂತರ 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಅದೇ ಕಪ್ನ ಅಳತೆಯಲ್ಲಿ 1 ಕಪ್ ನೀರು ಹಾಕ್ಕೊಂಡು ಆ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಬೆಲ್ಲ ಎಲ್ಲ ಕರಗಿದೆ. ಈ ಕರಗಿರೋ ಬೆಲ್ಲದ ಮಿಶ್ರಣಕ್ಕೆ ಅವಾಗಲೇ ರುಬ್ಬಿರೋ ತೆಂಗಿನಕಾಯಿ ತುರಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆ ಬಿಸಿ ಆದ ನಂತರ 1 ಕಪ್ ಅದೇ ಬಾಣಲೆಗೆ ಎಳ್ಳು ಹಾಕ್ಕೊಂಡು ಅದು ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಡ್ರೈ ಫ್ರೈ ಮಾಡ್ಕೋಬೇಕು. ಈಗ ಅವಾಗಲೇ ಇಟ್ಕೊಂಡಿರೋ ಕಾಯಿ ಹಾಲು ಚೆನ್ನಾಗಿ ಕುದಿ ಬಂದಿದೆ. ಇದೀಗ ರೆಡಿ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಹುರಿದಿರೋ ಎಳ್ಳು ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ. ಅದನ್ನ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಬಿಸಿಯಾದ ನಂತರ ಆ ಪಾತ್ರೆಗೆ ನಾನು 3 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ಆ ನೀರು ಕುದಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಹಾಕೊಂಡಿದ್ದೀನಿ ನಾನು. ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಕಲ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಒಂದು ಮುದ್ದೆ ಕೋಲಿನ ಸಹಾಯದಿಂದ ಅದನ್ನ ತಿರುಗಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಅದು ಚೆನ್ನಾಗಿ ತಿರುಗಿ ಬೆಂದ ನಂತರ ಒಂದು ಚೂರು ಗಂಟಿಲ್ದ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನ ಒಂದು 10 to 15 ಮಿನಿಟ್ಸ್ ಕಡಿಮೆ ಉರಿಲಿ ಬೇಯಕ್ಕಿಡಬೇಕು. ಈಗ ಇದಾಗಿದೆ. ಬೆಂದಮೇಲೆ ಶಾವಿಗೆ ಮಾಡುವ ನಿಮ್ಮ ಮನೇಲಿ ಯಾವುದಿದೆಯೋ ಆ ಮಿಷನ್ಗೆ ಹಾಕ್ಕೊಂಡು ಇದನ್ನ ತಿರುಗಿಸ್ಕೊತಾ ಬಂದರೆ ಶಾವಿಗೆ ರೆಡಿ ಆಗುತ್ತೆ. ಫೈನಲಿ ಹಳ್ಳಿ ಶೈಲಿಯ ಒತ್ತು ಶಾವಿಗೆ ಕಾಯಿ ಹಾಲು ಎಳ್ಸುಸ್ಲು ರೆಸಿಪಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.